ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕೀಯದಲ್ಲಿ ಅದರಲ್ಲೂ ವಿಶೇಷವಾಗಿ ಚುನಾವಣಾ ಸಮಯ ಹತ್ರ ಬರ್ತಾ ಇದ್ದಂತೆ ಅಥವಾ ದೇಶದಲ್ಲಿ ಯಾವ್ದಾದ್ರೂ ಗಂಭೀರ ಸಮಸ್ಯೆ ಚರ್ಚೆಯಾಗ್ತಾ ಇರಬೇಕಾದ್ರೆ ಎಲ್ಲರ ಕಣ್ಣು ಹುಡುಕುವುದು ಒಬ್ಬ ವ್ಯಕ್ತಿಯನ್ನ. ಅದು ಬೇರ್ಯಾರು ಅಲ್ಲ, ದೇಶದ ಪ್ರಮುಖ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ವಿಚಿತ್ರ ಪ್ಯಾಟರ್ನ್ ಅಥವಾ ಮಾದರಿ ಕಂಡು ಬರ್ತಾ ಇದೆ. ದೇಶದಲ್ಲಿ ಬೆಂಕಿ ಬಿದ್ದಿರುವಾಗ ಸಂಸತ್ನಲ್ಲಿ ಪ್ರಮುಖ ಮಸೂದೆಗಳು ಮಂಡನೆಯಾಗ್ತಾ ಇರಬೇಕಾದ್ರೆ ಅಥವಾ ವಿರೋಧ ಪಕ್ಷದ ನಾಯಕನ ಉಪಸ್ಥಿತಿ ಅನಿವಾರ್ಯವಿರಬೇಕಾದ್ರೇನೆ ರಾಹುಲ್ ಗಾಂಧಿ ಅವರು ಮಾತ್ರ ನಾಟ್ ರೀಚಬಲ್ ಆಗ್ಬಿಟ್ಟಿರ್ತಾರೆ. ಅವರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಅವರ ಲೊಕೇಶನ್ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅವರು ಲಂಡನ್ ನಲ್ಲಿ ಇರ್ತಾರಾ, ಇಟಲಿಯಲ್ಲಿ ಇರ್ತಾರಾ ಅಥವಾ ಥೈಲ್ಯಾಂಡ್ ನಲ್ಲಿ ಇದ್ದಾರಾ ಅನ್ನೋದು ಸ್ವತಃ ಅವರ ಪಕ್ಷದ ನಾಯಕರಿಗೂ ಕೂಡ ಗೊತ್ತಾಗಿರೋದಿಲ್ಲ. ಕೇಂದ್ರದ ಆಡಳಿತಾರೂಢ ಬಿಜೆಪಿ ಸರ್ಕಾರ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ಈ ನಡೆಗಳ ಬಗ್ಗೆ ಒಂದು ಗಂಭೀರವಾದ ಪದವನ್ನೇ ಬಳಸಿದೆ. ಅದೇ ಲೀಡರ್ ಆಫ್ ಪರ್ಯಟನ್ ಅಂತ, ಅಂದ್ರೆ ಪ್ರವಾಸೋದ್ಯಮ ನಾಯಕ ಅಂತ. ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾವು ಬರೀ ಮೇಲ್ನೋಟದ ಸುದ್ದಿಗಳನ್ನ ನೋಡಲ್ಲ, ರಾಹುಲ್ ಗಾಂಧಿ ಅವರ ವಿಶೇಷ ಪ್ರವಾಸದ ಹಿಂದಿನ ಇನ್ಸೈಡ್ ಸ್ಟೋರಿ ಏನು, ಈ 2025 ಸೆಪ್ಟೆಂಬರ್ 11ರಂದು ಸಿಆರ್ಪಿಎಫ್ ಖುದ್ದು ಕಾಂಗ್ರೆಸ್ ಅಧ್ಯಕ್ಷರಿಗೆ ಬರೆದಂತಹ ಆ ಸೀಕ್ರೆಟ್ ಲೆಟರ್ ನಲ್ಲಿ ಏನಿದೆ, ಜಾರ್ಜ್ ಸೋರೋಸ್ ಜೊತೆಗಿನ ಲಿಂಕ್ ಬಗ್ಗೆ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪದಲ್ಲಿ ಹುರುಳಿದ್ಯಾ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಜೆಡ್ ಪ್ಲಸ್ ಸೆಕ್ಯೂರಿಟಿ ಹೊಂದಿರುವ ನಾಯಕ ಹೀಗೆ ಯಾರಿಗೂ ಹೇಳದೆ ಕೇಳದೆ ವಿದೇಶಕ್ಕೆ ಹೋಗುವುದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಎಷ್ಟು ದೊಡ್ಡ ಅಪಾಯ. ಬನ್ನಿ 2015ರಿಂದ 2026ರವರೆಗಿನ ರಾಹುಲ್ ಗಾಂಧಿ ಅವರ ಫಾರಿನ್ ಫೈಲ್ಸ್ ನ ಓಪನ್ ಮಾಡೋಣ. ಸೊ ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ದೇಶದಲ್ಲಿ ಏನಾದ್ರೂ ಒಂದು ಅನಾಹುತ ಅಥವಾ ಯಾವುದೇ ದೊಡ್ಡ ವಿಷಯ ನಡೀತಾ ಇರಬೇಕಾದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಾ ಇರೋದು ಯಾಕೆ, ಇದರ ಹಿಂದೆ ಏನಾದ್ರೂ ಸಂಚಿದ್ಯಾ, ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಒಂದು ಅಥವಾ ಎರಡು ಬಾರಿ ನಡೆದ ಘಟನೆಯಲ್ಲ, ಇದೊಂದು ನಿರಂತರವಾದ ಪ್ರಕ್ರಿಯೆ. ನಿಮಗ್ ನೆನಪಿದ್ಯಾ, 2015ರಲ್ಲಿ ಒಂದು ಘಟನೆ ನಡೆದಿತ್ತು. ಫೆಬ್ರವರಿಯಿಂದ ಏಪ್ರಿಲ್ ವರೆಗೆ ಬರೋಬ್ಬರಿ 60 ದಿನಗಳ ಕಾಲ ರಾಹುಲ್ ಗಾಂಧಿ ಭಾರತದಿಂದಲೇ ಮಾಯವಾಗಿದ್ರು. ಅಂದು ಸಂಸತ್ತಿನಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇತ್ತು. ದೇಶದ ಆರ್ಥಿಕತೆಯ ಭವಿಷ್ಯವನ್ನ ನಿರ್ಧರಿಸುವ ಚರ್ಚೆಗಳು ನಡೀತಾ ಇದ್ವು. ಆದ್ರೆ ಪ್ರಮುಖ ವಿರೋಧ ಪಕ್ಷದ ನಾಯಕರಾಗಿ ಇರಬೇಕಾದ ರಾಹುಲ್ ಗಾಂಧಿ ಥೈಲ್ಯಾಂಡ್, ವಿಯೆಟ್ನಾಂ, ಮ್ಯಾನ್ಮಾರ್ ಮತ್ತು ಕಾಂಬೋಡಿಯಾದಲ್ಲಿ ಕಾಲ ಕಳೀತಾ ಇದ್ರು ಅನ್ನೋ ಮಾಹಿತಿ ನಂತರ ಹೊರಬಿತ್ತು. ಥೈ ಏರ್ವೇಸ್ ನ ಬಿಸಿನೆಸ್ ಕ್ಲಾಸ್ ಟಿಕೆಟ್ ನಲ್ಲಿ ರಾಹುಲ್ ಎಂ ಗಾಂಧಿ ಅನ್ನೋ ಹೆಸರಿನಲ್ಲಿ ಅವರು ಬ್ಯಾಂಕಾಕ್ಗೆ ಹೋಗಿದ್ದು ಅಂದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಈ ಪ್ಯಾಟರ್ನ್ ಮುಂದುವರೆದಿದೆ. 2022 ಡಿಸೆಂಬರ್ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣೆಗಳ ಫಲಿತಾಂಶ ಬರುವ ಹೊತ್ತಿಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರಿದ್ರು. 2023 ಫೆಬ್ರವರಿ ಈಶಾನ್ಯ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಅವರು ಲಂಡನ್ ನ ಕೇಂಬ್ರಿಡ್ಜ್ ನಲ್ಲಿ ಇದ್ರು. ಇನ್ನು 2025 ಡಿಸೆಂಬರ್ ಸಂಸತ್ತಿನ ಚಳಿಗಾಲದ ಅಧಿವೇಶನ ನಡೆಯುವಾಗ 13ಕ್ಕೂ ಹೆಚ್ಚು ಮಹತ್ವದ ಮಸೂದೆಗಳು ಮಂಡನೆಯಾಗುವಾಗ ರಾಹುಲ್ ಗಾಂಧಿ ಅವರು ಜರ್ಮನಿಯ ಪ್ರವಾಸದಲ್ಲಿದ್ರು. ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಅವರು ಈ ಬಗ್ಗೆ ಒಂದು ನೇರವಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸಗಳು ದೇಶದ ಹಿತಾಸಕ್ತಿಗಾಗಿ, ವ್ಯಾಪಾರ ಒಪ್ಪಂದಗಳಿಗಾಗಿ ಇರುತ್ತವೆ. ಅವರ ಪ್ರತಿಯೊಂದು ಕಾರ್ಯಕ್ರಮವು ಪಾರದರ್ಶಕವಾಗಿರುತ್ತೆ. ಆದ್ರೆ ರಾಹುಲ್ ಗಾಂಧಿ ಅವರ ಪ್ರವಾಸವು ವೈಯಕ್ತಿಕ ಮತ್ತು ರಹಸ್ಯ ಯಾಕೆ? ಸಂಸತ್ ನಡೆಯುವಾಗ ಇವರು ವಿದೇಶದಲ್ಲಿ ಏನ್ ಮಾಡ್ತಾರೆ? ಈಗ ವಿಷಯವನ್ನ ಸ್ವಲ್ಪ ಗಂಭೀರವಾಗಿ ನೋಡೋಣ. ರಾಹುಲ್ ಗಾಂಧಿ ಅವರು ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ಭಾರತದ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಕುಟುಂಬದ ಕೂಡೆ. ಅವರ ಕುಟುಂಬಕ್ಕೆ ಇರುವ ಬೆದರಿಕೆಗಳನ್ನು ಗಮನವಿಟ್ಟುಕೊಂಡು ಭಾರತ ಸರ್ಕಾರ ಅವರಿಗೆ ಅತ್ಯುನ್ನತವಾಗಿರುವಂತಹ ಜೆಡ್ ಪ್ಲಸ್ ಭದ್ರತೆಯನ್ನು ನೀಡಿದೆ. ಸ್ನೇಹಿತರೆ, ಜೆಡ್ ಪ್ಲಸ್ ಭದ್ರತೆ ಅಂದ್ರೆ ಸುಮ್ಮನೆ ಅಲ್ಲ, ಇದರಲ್ಲಿ ASL ಅಂದ್ರೆ ಮುಂಜಾಗ್ರತಾ ಭದ್ರತಾ ಸಂಪರ್ಕ ಅನ್ನೋ ವ್ಯವಸ್ಥೆ ಕೂಡ ಇರುತ್ತೆ. ಇದರ ಪ್ರಕಾರ ರಕ್ಷಣೆ ಪಡೆಯುವ ವ್ಯಕ್ತಿ ಎಲ್ಲೇ ಹೋದ್ರೂ ಎಲ್ಲಿಗೆ ಹೋಗುವ ಮೊದಲು ಭದ್ರತಾ ಅಧಿಕಾರಿಗಳು ಆ ಜಾಗವನ್ನ ಪರಿಶೀಲನೆ ಮಾಡಬೇಕು. ಆದ್ರೆ 2025 ಸೆಪ್ಟೆಂಬರ್ 11ರಂದು ರಾಹುಲ್ ಗಾಂಧಿ ಅವರ ಭದ್ರತೆಯ ಹೊಣೆ ಹೊತ್ತಿರುವಂತಹ ಸಿಆರ್ಪಿಎಫ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ರಹಸ್ಯ ಪತ್ರವನ್ನ ಬರೆದಿದೆ. ಆ ಪತ್ರದ ವಿವರಗಳು ಈಗ ಮಾಧ್ಯಮಗಳಿಗೆ ಲೀಕ್ ಆಗಿದ್ದು ಅದರಲ್ಲಿರುವ ಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಸಿಆರ್ಪಿಎಫ್ ಹೇಳುವ ಪ್ರಕಾರ 2020ರಿಂದ 2025ರವರೆಗೆ ರಾಹುಲ್ ಗಾಂಧಿ ಅವರು ಬರೋಬ್ಬರಿ 113 ಬಾರಿ ಭದ್ರತಾ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಇಲ್ಲಿ ಯೆಲ್ಲೋ ಬುಕ್ ಅಂತ ಒಂದು ನಿಯಮಾವಳಿ ಇರುತ್ತೆ. ಅದರ ಪ್ರಕಾರ ವಿವಿಐಪಿ ವ್ಯಕ್ತಿ ವಿದೇಶಕ್ಕೆ ಹೋಗುವ ಕನಿಷ್ಠ 24ರಿಂದ 72 ಗಂಟೆಗಳ ಮೊದಲು ತಮ್ಮ ಪೂರ್ಣ ಪ್ಲಾನ್ ಅನ್ನ ಕೊಡಬೇಕು. ಅವರು ಉಳಿದುಕೊಳ್ಳುವಂತಹ ಹೋಟೆಲ್, ಭೇಟಿಯಾಗುವ ವ್ಯಕ್ತಿಗಳ ವಿವರವನ್ನ ನೀಡಬೇಕು. ಇನ್ನು ತಮ್ಮ ಅಂಗರಕ್ಷಕರನ್ನ ಬಿಟ್ಟು ಒಂಟಿಯಾಗಿ ಎಲ್ಲೂ ಕೂಡ ಹೋಗಬಾರದು. ಆದ್ರೆ ರಾಹುಲ್ ಗಾಂಧಿ ಅವರು ಲಂಡನ್, ದುಬೈ, ಮಲೇಷಿಯಾ ಮತ್ತು ಸಿಂಗಾಪುರದಲ್ಲಿ ತಮ್ಮ ಭದ್ರತಾ ಸಿಬ್ಬಂದಿಯ ಕಣ್ಣನ್ನ ತಪ್ಪಿಸಿ ಸೀಕ್ರೆಟ್ ಮೀಟಿಂಗ್ ಗಳಿಗೆ ಹೋಗಿದ್ದಾರೆ ಅನ್ನೋದು ಸಿಆರ್ಪಿಎಫ್ ನ ಪ್ರಮುಖ ಆರೋಪವಾಗಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಜೆಡ್ ಪ್ಲಸ್ ಭದ್ರತೆ ಹೊಂದಿರುವ ವ್ಯಕ್ತಿ ವಿದೇಶಿ ನೆಲದಲ್ಲಿ ಭಾರತದ ರಕ್ಷಣಾ ಇಲಾಖೆಗೆ ತಿಳಿಸದೆ ಯಾರನ್ನೋ ಭೇಟಿಯಾಗ್ತಾರೆ ಅಂದ್ರೆ ಅದು ಅವರ ಜೀವಕ್ಕೆ ಮಾತ್ರವಲ್ಲ, ದೇಶದ ಭದ್ರತೆಗೂ ಕೂಡ ಅಪಾಯ ಅಲ್ವಾ? ಇನ್ನು ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸಗಳ ಬಗ್ಗೆ ಇರುವಂತಹ ಇನ್ನೊಂದು ದೊಡ್ಡ ತಕರಾರು ಅಂದ್ರೆ ಅವರು ಅಲ್ಲಿ ಆಡುವ ಮಾತುಗಳು. ಸಾಮಾನ್ಯವಾಗಿ ದೇಶದ ರಾಜಕೀಯದಲ್ಲಿ ಜಗಳಗಳು ಏನೇ ಇದ್ರೂ ಕೂಡ ಅದನ್ನ ದೇಶದ ಗಡಿಯೊಳಗೆ ಇಟ್ಟುಕೊಳ್ಳುವುದು ಒಂದು
ಅಲಿಖಿತ ನಿಯಮ. ಆದ್ರೆ ರಾಹುಲ್ ಗಾಂಧಿ ಅವರು ಲಂಡನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅಮೆರಿಕದ ಸ್ಟಾನ್ಫೋರ್ಡ್ ನಲ್ಲಿ ಮಾಡಿದ ಭಾಷಣಗಳು ವಿವಾದದ ಬಿರುಗಾಳಿಯನ್ನೇ ಎಬ್ಬಿಸಿವೆ. 2023ರ ಮಾರ್ಚ್ ನಲ್ಲಿ ಕೇಂಬ್ರಿಡ್ಜ್ ನಲ್ಲಿ ಮಾತನಾಡುತ್ತಾ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳ್ತಾರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದೆ, ಭಾರತದ ನ್ಯಾಯಾಂಗ ಮಾಧ್ಯಮಗಳು ಎಲ್ಲವೂ ಕೂಡ ಮೋದಿ ಸರ್ಕಾರ ಕಬ್ಜಾ ಮಾಡ್ಕೊಂಡಿದೆ ಅಂತ. ಇದಷ್ಟೇ ಅಲ್ಲ, ನನ್ನ ಫೋನ್ ನಲ್ಲಿ ಪೆಗಾಸಸ್ ಗೂಢಾಚಾರ್ಗೆ ತಂತ್ರಾಂಶವನ್ನ ಹಾಕಲಾಗಿತ್ತು ಅಂತ ವಿದೇಶಿ ವಿದ್ಯಾರ್ಥಿಗಳ ಮುಂದೆ ಆರೋಪವನ್ನ ಮಾಡ್ತಾರೆ. ಇದಕ್ಕೆ ಕೌಂಟರ್ ಕೊಟ್ಟಂತಹ ಕೇಂದ್ರ ಸಚಿವ ಅನುರಾಗ್ ಠಾಕೂರ್, ರಾಹುಲ್ ಗಾಂಧಿ ಅವರ ಮೈಂಡ್ ನಲ್ಲೇ ಪೆಗಾಸಸ್ ಇದೆಯೇ ಹೊರತು ಫೋನ್ ನಲ್ಲಲ್ಲ. ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿಗೆ ಫೋನ್ ಕೊಡಿ ಅಂತಂದ್ರೆ ಅವರು ಕೊಡೋದಿಲ್ಲ, ಈಗ ವಿದೇಶಕ್ಕೆ ಹೋಗಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ತಿರುಗೇಟನ್ನ ನೀಡಿದ್ರು. ಇನ್ನು 2025ರ ಡಿಸೆಂಬರ್ ನಲ್ಲಿ ಜರ್ಮನಿಯಲ್ಲಿ ಮಾತನಾಡುತ್ತಾ ರಾಹುಲ್ ಗಾಂಧಿ ಮತ್ತೊಮ್ಮೆ ಭಾರತದಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇದಕ್ಕೆ ವಿದೇಶಿ ಶಕ್ತಿಗಳು ಮಧ್ಯ ಪ್ರವೇಶಿಸಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದು ಬಿಜೆಪಿಯ ಕೆಂಗಣ್ಣಿಗೆ ಕೂಡ ಗುರಿಯಾಗಿದೆ. ಆದ್ರೆ ಮನೆಯ ಜಗಳವನ್ನ ನೆರೆಮನೆಯವರ ಹತ್ರ ಹೇಳಿ ಬಂದು ನಮ್ಮ ಮನೆಯ ಯಜಮಾನನನ್ನ ಹೊಡೆಯಿರಿ ಅಂತ ಹೇಳೋದು ದೇಶದ್ರೋಹ ಅಲ್ವಾ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಸ್ನೇಹಿತರೆ, ಈ ಇಡೀ ಕಥೆಯಲ್ಲಿ ಒಂದು ಹೆಸರು ಪದೇ ಪದೇ ಕೇಳಿ ಬರ್ತಾನೆ ಇದೆ, ಅದೇ ಜಾರ್ಜ್ ಸೊರೋಸ್. ಯಾರು ಈ ಜಾರ್ಜ್ ಸೊರೋಸ್? ಇವರು ಅಮೆರಿಕದ ಒಬ್ಬ ಬಿಲಿಯನೇರ್ ಹೂಡಿಕೆದಾರ. ಇವರು ಬಹಿರಂಗವಾಗಿಯೇ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಬೀಳಿಸುವುದೇ ನನ್ನ ಗುರಿ ಅಂತ ಘೋಷಣೆ ಮಾಡಿಕೊಂಡವರು. ಇವರು ಜಗತ್ತಿನಾದ್ಯಂತ ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಹಲವಾರು ಎನ್ಜಿಒಗಳಿಗೆ ಫಂಡ್ ಮಾಡ್ತಾರೆ. ಬಿಜೆಪಿಯ ವಕ್ತಾರ ಗೌರವ್ ಭಾಟಿಯಾ ಅವರು ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ, ಜಾರ್ಜ್ ಸೊರೋಸ್ ಮತ್ತು ರಾಹುಲ್ ಗಾಂಧಿ ಬೇರೆ ಬೇರೆ ದೇಹಗಳಿದ್ದರೂ ಕೂಡ ಅವರ ಆತ್ಮ ಒಂದೇ ಅಂತ. ಯಾಕೆ ಈ ಆರೋಪ? ವರದಿಗಳ ಪ್ರಕಾರ ರಾಹುಲ್ ಗಾಂಧಿ ತಮ್ಮ ಅಮೆರಿಕ ಮತ್ತು ಜರ್ಮನಿ ಪ್ರವಾಸದ ಸಮಯದಲ್ಲಿ ಜಾರ್ಜ್ ಸೊರೋಸ್ ನ ಆಪ್ತರನ್ನ ಮತ್ತು ಅವರ ಫಂಡಿಂಗ್ ಪಡೆಯುವಂತಹ ಎನ್ಜಿಒಗಳ ಮುಖ್ಯಸ್ಥರನ್ನ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಜಾರ್ಜ್ ಸೊರೋಸ್ ಗ್ಯಾಂಗ್ ಭಾರತದ ವಿರುದ್ಧ ಟೂಲ್ ಕಿಟ್ ತಯಾರು ಮಾಡ್ತಾ ಇದೆ, ಭಾರತದ ಚುನಾವಣೆಯಲ್ಲಿ ಪ್ರಭಾವ ಬೀರಲು ಪ್ರಯತ್ನಿಸುತ್ತೆ ಅನ್ನೋದು ಗುಪ್ತಚರ ವರದಿಗಳ ಸಾರಾಂಶ. ರಾಹುಲ್ ಗಾಂಧಿ ಅವರು ಇವರನ್ನ ಭೇಟಿಯಾಗಿದ್ದು ನಿಜವೇ ಆಗಿದ್ರೆ ಭಾರತದ ಒಬ್ಬ ವಿರೋಧ ಪಕ್ಷದ ನಾಯಕ ಭಾರತದ ಸರ್ಕಾರವನ್ನ ಬೀಳಿಸಲು ಬಯಸುವ ವಿರೋಧಿ ಉದ್ಯಮಗಳ ಜೊತೆಗೆ ಕೈ ಜೋಡಿಸಿದ್ದಾರಾ? ಇದು 2026ರ ರಾಜಕೀಯದ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಸಹಜವಾಗಿಯೇ ಈ ಎಲ್ಲಾ ಆರೋಪಗಳನ್ನ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಬೆಂಬಲಿಗರು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಅವರ ವಾದವೇ ಬೇರೆ ಇದೆ. ಕಾಂಗ್ರೆಸ್ ವಕ್ತಾರರ ಪ್ರಕಾರ ಬಿಜೆಪಿಗೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆಯನ್ನ ನೋಡಿ ಭಯವಾಗ್ತಾ ಇದೆ. ಮೋದಿ ವಿದೇಶಕ್ಕೆ ಹೋದರೆ ಅದು ರಾಜತಾಂತ್ರಿಕತೆ, ಅದೇ ರಾಹುಲ್ ಗಾಂಧಿ ಹೋದರೆ ಅದು ದೇಶದ್ರೋಹನ. ರಾಹುಲ್ ಗಾಂಧಿ ಅಲ್ಲಿನ ಯೂನಿವರ್ಸಿಟಿಗಳ ಆಹ್ವಾನದ ಮೇರೆಗೆ ಹೋಗ್ತಾರೆ, ಅಲ್ಲಿನ ಬುದ್ಧಿಜೀವಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದರಲ್ಲಿ ಮುಚ್ಚಿಡುವಂತಹದ್ದು ಏನೂ ಇಲ್ಲ ಅಂತಾರೆ. ಇದಷ್ಟೇ ಅಲ್ಲ, 2026ರ ಜನವರಿಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರೇ ಒಂದು ಬಾಂಬ್ ಅನ್ನು ಸಿಡಿಸಿದ್ರು, ನಾನು ವಿದೇಶಿ ನಾಯಕರನ್ನ ಭೇಟಿಯಾಗದಂತೆ ಮೋದಿ ಸರ್ಕಾರ ತಡೆಯುತ್ತಾ ಇದೆ ಅಂತ. ಉದಾಹರಣೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಾಗ ಅಥವಾ ಇನ್ಯಾರೇ ಗಣ್ಯರು ಬಂದಾಗ ಸಾಂಪ್ರದಾಯಿಕವಾಗಿ ಅವರು ವಿರೋಧ ಪಕ್ಷದ ನಾಯಕರನ್ನ ಭೇಟಿಯಾಗಬೇಕು. ಆದ್ರೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಡಿ ಅಂತ ಸಲಹೆ ನೀಡ್ತಾ ಇದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಅವರ ವಾದ. ಆದ್ರೆ ಸರ್ಕಾರ ಇದನ್ನ ನಿರಾಕರಿಸಿದೆ. 2024ರಿಂದ ರಾಹುಲ್ ಗಾಂಧಿ ಅವರು ಬಾಂಗ್ಲಾದೇಶ, ಮಲೇಷಿಯಾ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಗಳನ್ನ ಭೇಟಿಯಾಗಿರುವಂತಹ ಚಿತ್ರಗಳನ್ನೇ ಸರ್ಕಾರ ಬಿಡುಗಡೆ ಮಾಡಿದೆ. ಇದಷ್ಟೇ ಅಲ್ಲದೆ ನಾವು ತಡಿತಾ ಇಲ್ಲ, ಅವರೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಸಾಬೀತು ಮಾಡಲು ಹೊರಟಿದೆ. ಒಟ್ಟಾರೆಯಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಮಗೆ ತಿಳಿದುಕೊಳ್ಬೇಕಾಗಿರುವ ಹಕ್ಕಿದೆ. ರಾಹುಲ್ ಗಾಂಧಿ ಅವರ ಐಷಾರಾಮಿ ವಿದೇಶಿ ಪ್ರವಾಸಗಳಿಗೆ, ಚಾರ್ಟರ್ ಫ್ಲೈಟ್ ಗಳಿಗೆ, ಪಂಚತಾರಾ ಹೋಟೆಲ್ ವಾಸ್ತವ್ಯಕ್ಕೆ ಹಣ ಎಲ್ಲಿಂದ ಬರುತ್ತೆ? ಇದು ಪಕ್ಷದ ಹಣವು ಅಥವಾ ಬೇರೆ ಯಾರಾದ್ರೂ ಸ್ಪಾನ್ಸರ್ಸ್ ಗಳಿದ್ದಾರಾ? ಇನ್ನು ಸಂಸತ್ ನಡೆಯುವಾಗಲೇ ಇವರು ವಿದೇಶಕ್ಕೆ ಹೋಗುವ ಅರ್ಜೆನ್ಸಿ ಏನಿದೆ? 2025ರ ಚಳಿಗಾಲದ ಅಧಿವೇಶನವನ್ನ ಮಿಸ್ ಮಾಡಿಕೊಂಡು ಜರ್ಮನಿಯಲ್ಲಿ ಅಂತಹದ್ದು ಏನ್ ಕೆಲಸವಿತ್ತು? ಇನ್ನು 113 ಬಾರಿ ಸೆಕ್ಯೂರಿಟಿ ರೂಲ್ಸ್ ಬ್ರೇಕ್ ಮಾಡಿ ಗಾರ್ಡ್ ಗಳ ಕಣ್ತಪ್ಪಿಸಿ ಅವರು ಯಾರನ್ನ ಭೇಟಿಯಾದ್ರು? ಆ ರಹಸ್ಯ ಭೇಟಿಗಳ ವಿವರವನ್ನ ಅವರು ಯಾಕೆ ಬಹಿರಂಗಪಡಿಸ್ತಾ ಇಲ್ಲ? ಭಾರತ ಈಗ ವಿಶ್ವಗುರು ಆಗುವ ಹಾದಿಯಲ್ಲಿದೆ. ಇಂತಹ ಸಮಯದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ದೇಶದ ಹಿತಾಸಕ್ತಿಯ ರಥದ ಎರಡು ಚಕ್ರಗಳಿದ್ದಂತೆ. ಆದ್ರೆ ಒಂದು ಚಕ್ರ ಪದೇ ಪದೇ ಕಳಚಿಕೊಂಡು ವಿದೇಶಕ್ಕೆ ಓಡೋಡಿದ್ರೆ ರಥ ಮುಂದೆ ಸಾಗೋದು ಹೇಗೆ? ಈ ಬಗ್ಗೆ ನೀವೇನಂತೀರಾ? ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸಿಗಳು ಅವರ ವೈಯಕ್ತಿಕ ಹಕ್ಕ ಅಥವಾ ಇದೊಂದು ಗಂಭೀರವಾದ ರಾಷ್ಟ್ರೀಯ ಭದ್ರತೆಯ ವಿಚಾರನ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.